ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ಎಲ್ಲ ಮುಗೀತು ಅಂದರೆ ಅವತ್ತಿಂದ ಕರೆಕ್ಟಾಗಿ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ. ಮಧ್ಯೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ಬಿಟ್ಟು ಆದಷ್ಟು ಅವಾಯ್ಡ್ ಮಾಡಿದ್ದೆ. ವ್ಲಾಗ್ ಏನು ಮಾಡೋದು ಬೇಡ, 2 ದಿನಕ್ಕೊಂದು ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ದೆ. ಇವತ್ತಿಂದ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನಿವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನ್ನ ತೂಕನ ಯಾವ ರೀತಿ ಕಡಿಮೆ ಮಾಡಿಕೊಂಡೆ, ಎಷ್ಟು ವೆಯ್ಟ್ ಇದ್ದೆ, ಈಸಿ ಆಯಿತಾ, ಕಷ್ಟ ಆಯಿತಾ, ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಜನ ಅನ್ಕೋತಿರ್ತಾರೆ ಅಲ್ವಾ, ಯಾವ ರೀತಿ ನಾವು ತೂಕನ ಕಡಿಮೆ ಮಾಡ್ಕೊಳ್ಳೋದು, ಮನೇಲೇ ಇದ್ಕೊಂಡು ತುಂಬಾ ಈಸಿಯಾಗಿ ನಮ್ಮ ವೆಯ್ಟ್ನ ಲಾಸ್ ಮಾಡ್ಕೋಬೋದು. ನಾನು ಯಾವುದೇ ರೀತಿ ಜಿಮ್ಗೆ ಹೋಗೋದಾಗಲಿ ಎಲ್ಲಿಗೂ ಹೋಗಿಲ್ಲ, ಮನೇಲೇ ಇದ್ಕೊಂಡು ಕೂಡ ಆರಾಮಾಗಿ ನಾವು ವೆಯ್ಟ್ನ ಲಾಸ್ ಮಾಡ್ಕೋಬೋದು. ನಮ್ಮ ಹೆಣ್ಮಕ್ಳಿಗೆ ಏನು ಅಂತ ಅಂದರೆ ತುಂಬ ಹಾರ್ಮೋನಲ್ ಚೇಂಜಸ್ಸಿಂದ ಆಫ್ಟರ್ ಡೆಲಿವರಿ ಆಗಿರ್ಬೋದು, ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಅವಾಗೆಲ್ಲ ವೆಯ್ಟ್ ಜಾಸ್ತಿ ಆಗೋದಾಗಿರ್ಬೋದು, ಕಮ್ಮಿ ಆಗೋದಾಗಿರ್ಬೋದು, ಈ ರೀತಿಯೆಲ್ಲ ಪ್ರಾಬ್ಲಮ್ಗಳು ಆಗ್ತಿರುತ್ತೆ ಅಲ್ವಾ. ಒಬ್ಬೊಬ್ಬರು ವೆಯ್ಟ್ ಜಾಸ್ತಿ ಆಗ್ತಾರೆ ಡೆಲಿವರಿ ಆದಮೇಲೆ, ಒಬ್ಬೊಬ್ಬರು ವೆಯ್ಟ್ ಕಮ್ಮಿ ಆಗಿಬಿಡ್ತಾರೆ. ನಾನೇನು ಅಂತ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟು ವೆಯ್ಟ್ ಜಾಸ್ತಿ ಆಗೋದಿಲ್ಲ, ಒಂದು 60 ಅಷ್ಟರಲ್ಲೇ ಇರುತ್ತೆ ನನ್ನ ವೆಯ್ಟು. ನಂದು ಆಫ್ಟರ್ ಡೆಲಿವರಿ ಆದಮೇಲೆ ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಡ್ತೀನಿ. ನನ್ನ ಮಗಂದ್ರಲ್ಲೂ ಕೂಡ ಸೇಮ್ ಅದೇ ರೀತಿ ಸ್ವಲ್ಪ ಜಾಸ್ತಿ ಆಗಿದ್ದೆ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂದರೆ ಫಾಲಿಕ್ ಆ್ಯಸಿಡ್ಡು, ವಿಟಮಿನ್ಸ್ ಎಲ್ಲ ಟ್ಯಾಬ್ಲೆಟ್ ತಗೋತಾ ಇರ್ತೀವಿ. ಆವಾಗಲೂ ವೆಯ್ಟ್ ಗೇನ್ ಆಗೋದು ಅದು ನಾರ್ಮಲ್ ಅಂತಲೇ ಹೇಳ್ಬೋದು. ಅವಾಗ ಚೆನ್ನಾಗಿ ಊಟ ಮಾಡ್ತಿರ್ತೀವಿ, ಚೆನ್ನಾಗಿ ಒಂದು ಪದಾರ್ಥಗಳನ್ನ ತಿಂತಾ ಇರ್ತೀವಿ, ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಒಳ್ಳೊಳ್ಳೆ ವಿಟಮಿನ್ಸ್ ಇರುವ ಆಹಾರನ ತಿಂತಾ ಇರ್ತೀವಿ ಅಲ್ವಾ. ಆವಾಗಲೂ ಕೂಡ ವೆಯ್ಟ್ ಜಾಸ್ತಿ ಆಗ್ತೀವಿ. ಆಫ್ಟರ್ ಡೆಲಿವರಿ ನಾನೇನು ಮಾಡ್ತೀನಿ ಅಂತ ಅಂದರೆ, ನಂದು 2 ಮಕ್ಕಳದು ಸಿಜರಿನೇ ಆಗಿರೋದ್ರಿಂದ ನಾನು ಯಾವುದೇ ರೀತಿ ವರ್ಕೌಟ್ ಆಗಿರ್ಬೋದು, ಅಂದರೆ ಎಕ್ಸಸೈಸ್ ಆಗಿರ್ಬೋದು, ಇದೇನು ಮಾಡೋದಕ್ಕೆ ಹೋಗೋದಿಲ್ಲ. 3 ತಿಂಗಳು ಆರಾಮಾಗಿ ರೆಸ್ಟ್ನ ತಗೋಬೇಕು. ನಮ್ಮ ಬಾಡಿ ತುಂಬಾ ಒಂಥರ ರಿಕವರ್ ಆಗಲಿಕ್ಕೆ 3 ತಿಂಗಳಾದರೂ ಬೇಕು ಅಲ್ವಾ. ಸಿಜರಿನ್ ಆದ್ರಿಕಿದ್ರೆ 3 ತಿಂಗಳು ಬೇಕೇ ಬೇಕು. ನಾರ್ಮಲ್ ಡೆಲಿವರಿ ಆಗಿದ್ದರೆ 1.5 ತಿಂಗಳು, 2 ತಿಂಗಳು ರೆಸ್ಟ್ ತಗೊಂಡ್ರೆ ಸಾಕು. ನಂದು ಸಿಜರಿನ್ ಆದ್ದರಿಂದ ನಾನು 3 ತಿಂಗಳು ಯಾವುದೇ ರೀತಿ ಎಕ್ಸಸೈಸ್ ಆಗಿರ್ಬೋದು ಈ ರೀತಿ ಏನೂ ಮಾಡಲಿಕ್ಕೆ ಹೋಗಲಿಲ್ಲ. ಆ ರೀತಿ ಮಿಸ್ಟೇಕ್ನ ಯಾರೂ ಮಾಡಬೇಡಿ. ನಾನು ಕೂಡ ಅದೇ ರೀತಿ ಮಿಸ್ಟೇಕ್ನ ಮಾಡಿಕೊಂಡು ಆಮೇಲೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಹೋದಾಗ ತುಂಬಾ ಒಂದು ಸ್ವಲ್ಪ ಅಂದರೆ ಜಾಸ್ತಿ ಎಫರ್ಟ್ ಆಗಬೇಕಾಗುತ್ತೆ. ಇವಾಗ ನಾವು ಆಫ್ಟರ್ ಡೆಲಿವರಿ ಒಂದು 3 ತಿಂಗಳು ರೆಸ್ಟ್ನ ತಗೊಂಡು ನೆಕ್ಸ್ಟು ಆವಾಗಲೇ ನಮ್ಮ ಊಟದಲ್ಲಿ ಆಗಿರ್ಬೋದು, ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈ ರೀತಿ ಎಲ್ಲ ನಾವು ಆ್ಯಕ್ಟಿವಿಟೀಸ್ ಕೆಲಸನ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡ್ಕೊಂಡು ಹೋದರೆ ಬೇಗನೆ ವೆಯ್ಟ್ನ ಕಮ್ಮಿ ಮಾಡ್ಕೊಬಿಡ್ಬೋದು. ಅದನ್ನು ಬಿಟ್ಟು ನಾವು ಡೆಲಿವರಿ ಎಲ್ಲ ಆಗಿ ಒಂದು 9 ಮಂತು 1 ವರ್ಷದ ತನಕ ಇದ್ದು ಆಮೇಲೆ ವೆಯ್ಟ್ನ ಕಡಿಮೆ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಅಂದರೆ ಜಾಸ್ತಿ ಎಫರ್ಟ್ನ ಹಾಕಬೇಕಾಗುತ್ತೆ. ನಾನೇನು ಮಾಡಿಬಿಟ್ಟೆ ಅಂತ ಅಂದರೆ, ನಾನು ಬಾಣತನದಲ್ಲೆಲ್ಲ ಯಾವ ರೀತಿ ಅಂತ ಅಂದರೆ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನಾವು ತಿಂದರೆ ಅಲ್ವಾ ಮಕ್ಕಳಿಗೆ ಫೀಡ್ ಮಾಡಿಸೋದಕ್ಕಾಗೋದು, ಚೆನ್ನಾಗಿ ಬ್ರೆಸ್ಟ್ ಫೀಡ್ನ ಮಾಡಿಸೋದಕ್ಕೆ ಯಾವ್ಯಾವ ಊಟ ಮಾಡಬೇಕು ಎಲ್ಲನೂ ಚೆನ್ನಾಗಿ ತಿಂತಿದ್ದೆ. ಅಂದರೆ ಯಾವ ಊಟ ತಿಂದರೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಇವಾಗ ಸೊಪ್ಪು ತರಕಾರಿನ ಜಾಸ್ತಿ ತಿನ್ನೋದಾಗಿರ್ಬೋದು, ಮತ್ತು ಇವಾಗ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಈ ರೀತಿ ಜಾಸ್ತಿ ಯೂಸ್ ಮಾಡಿಕೊಂಡು ಅನ್ನನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆಯಿತಾ. ನಾನೇನು ಮಾಡ್ತಿದ್ದೆ ಅಂತ ಅಂದರೆ ತುಂಬಾ ಹಸಿವಾಗ್ತಿತ್ತು ನನಗೆ. ಅಂದರೆ ಡೆಲಿವರಿ ಆದಮೇಲೆ ತುಂಬ ಜಾಸ್ತಿ ಊಟ ಮಾಡಬೇಕು ಅಂತ ಅದೇನೋ ಹೇಳ್ತಾರೆ ಅಲ್ವಾ, ಎತ್ತೊಟ್ಟೆಗೆ ಏನೂ ಸಾಲಲ್ಲ ಅಂತ. ನಿಜವಾಗ್ಲೂ ಜಾಸ್ತಿ ಊಟ ಮಾಡಬೇಕು ಅಂತ ಅನಿಸ್ತಿತ್ತು ನನಗೆ. ಅಂದರೆ ತುಂಬ ಅನ್ನ ಊಟ ಮಾಡಿಬಿಡ್ತಿದ್ದೆ ನಾನು. ಅದನ್ನು ಮಿಸ್ಟೇಕ್ ಅಂತೂ ಯಾರೂ ಮಾಡ್ಲಿಕ್ಕೆ ಹೋಗಬೇಡಿ. ನಮಗೆ ಕಾರ್ಬೋಹೈಡ್ರೇಟ್ಸ್ ನಮ್ಮ ಬಾಡಿಗೆ ತಗೊಂಡಷ್ಟು ಅಂದರೆ ಸಾಕು ಅಂತ ಅನಿಸೋದಿಲ್ಲ. ಇವಾಗ ಬೇಕ್ರಿ ಐಟಮ್ಸ್ಗಳಾಗಿರ್ಬೋದು, ಏನಾದರೂ ಸ್ವೀಟ್ಸ್ ಆಗಿರ್ಬೋದು, ಇವಾಗ ಅನ್ನ ಆಗಿರ್ಬೋದು, ರೈಸ್ ಐಟಮ್ನ ನಾವೇನಾದರೂ ತಿಂದಿದ್ದೀವಿ ಅಂದರೆ ಅದರಿಂದ ನಿಜವಾಗ್ಲೂ ಏನೂ ಉಪಯೋಗ ಇಲ್ಲ. ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ನಾವು ತಿಂತಾ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಕಮ್ಮಿ ಮಾಡಬೇಕು ಅಂತ ಅನ್ಸೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆದಷ್ಟು ಸ್ವಲ್ಪ ರೈಸ್ನ ತಗೊಳ್ಳೋದಾಗಿರ್ಬೋದು, ಅದ್ರ ಜೊತೆ ನುಗ್ಗೆ ಸೊಪ್ಪಾಗಿರ್ಬೋದು, ಸಬ್ಬಕ್ಕಿ ಸೊಪ್ಪಾಗಿರ್ಬೋದು, ಇಲ್ಲಾಂದರೆ ಏನಾದರೂ ಬಿಸಿಯಾಗಿ ಒಂದು ಸೂಪ್ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು, ಈ ರೀತಿ ನಾವು ಬ್ಯಾಲೆನ್ಸ್ ಆಗಿ ತಗೊಂಡ್ರೆ ಅಷ್ಟು ನಮ್ಮದು ವೆಯ್ಟು ಜಾಸ್ತಿ ಆಗೋದಕ್ಕೆ ಹೋಗೋದಿಲ್ಲ. ನಾವೇನು ಮಾಡಿಬಿಡ್ತೀವಿ ಅಂತ ಅಂದರೆ ಜಾಸ್ತಿ ಅನ್ನನ ಊಟ ಮಾಡೋದಾಗಿರ್ಬೋದು, ಹೊಟ್ಟೆ ಜಾಸ್ತಿ ಹಸಿಯುತ್ತೆ, ಅನ್ನ ತಿಂದರೆ ಜಾಸ್ತಿ ಬೇಗ ತುಂಬ್ದಂಗೆ ಆಗಿಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಅನ್ನನ ತಿನ್ನೋದಾಗಿರ್ಬೋದು, ರೈಸ್ ಐಟಮ್ನ ತಿನ್ನೋದಾಗಿರ್ಬೋದು, ಇವೆಲ್ಲ ಒಂಥರ ಕಾರ್ಬೋಹೈಡ್ರೇಟ್ಸು ನಮ್ಮ ಬಾಡಿಗೆ
ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡ್ರೆ ಅದು ಚೆನ್ನಾಗಿ ನಮಗೆ ಡೈಜೆಷನ್ ಆಗುತ್ತೆ, ಯಾವುದೇ ರೀತಿ ಸ್ಟೋರ್ ಆಗೋದಿಲ್ಲ. ನಾವು ಅದೇ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿ ತಗೊಂಡಾಗ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿಬಿಟ್ಟು ನಮ್ಮ ಬಾಡಿಲಿ ಕೊಬ್ಬಿನಂಶ ಶೇಖರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಮ್ಮ ಬಾಡಿಗೆ ಎಷ್ಟು ಬೇಕು ಕ್ಯಾಲೋರೀಸ್, ಇವಾಗ ಒಬ್ಬ ಮನುಷ್ಯಂಗೆ ಎಷ್ಟು ಬೇಕು ಅಷ್ಟಕ್ಕಿಂತ ಒಳಗಡೆನೇ ತಗೋಬೇಕು ನಾವು. ಅದನ್ನು ಬಿಟ್ಟು ಜಾಸ್ತಿ ತಗೊಂಡಾಗಲೇ ನಮ್ಗೆ ವೆಯ್ಟ್ ಜಾಸ್ತಿ ಆಗೋದಾಗಿರ್ಬೋದು, ನಮ್ಮ ಕೊಬ್ಬಿನಂಶ ಜಾಸ್ತಿ ಆಗೋದಾಗಿರ್ಬೋದು, ಇದು ಆಟೋಮೆಟಿಕಲಿ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಪ್ರೋಟೀನ್ ಆಗಿರ್ಬೋದು, ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ತಗೋಬೇಕು. ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಗೋತಿದ್ವಾ, ಜಾಸ್ತಿ ಆ ರೈಸ್ ಐಟಮ್ ತಿಂತಿದ್ದೀವಿ ಅಂತ ಅಂದಾಗ ಆದಷ್ಟು ಸ್ವಲ್ಪ ರೈಸ್ ಐಟಮ್ ತಿನ್ನೋದಾಗಿರ್ಬೋದು, ಅದ್ರ ಮಧ್ಯೆ ಏನಾದರೂ ತರಕಾರಿ ಪಲ್ಯನ ತಗೊಳ್ಳೋದಾಗಿರ್ಬೋದು, ಸೊಪ್ಪನ್ನ ತಗೊಳ್ಳೋದಾಗಿರ್ಬೋದು, ಆಮೇಲೆ ಸೂಪ್ ಥರ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು, ಜಾಸ್ತಿ ನೀರನ್ನು ಕುಡಿಯೋದಾಗಿರ್ಬೋದು. ನಾವು ವೆಯ್ಟ್ ಲಾಸ್ ಮಾಡ್ತಿದ್ದೀವಿ ಅಂದಾಗ ಒಂದು 75% ಹೊಟ್ಟೆ ತುಂಬಿರಬೇಕು, ಅದಕ್ಕಿಂತ ಒಂದು 25% ಹೊಟ್ಟೆ ಇನ್ನೂ ತುಂಬಿಲ್ಲ ಅಷ್ಟು ಖಾಲಿ ಬಿಟ್ಕೋಬೇಕು. ನಾವು ಎಲ್ಲನೂ ಒಂದೇ ಸಲ ತಿನ್ಬಿಡೋದಾಗಿರ್ಬೋದು, ಈ ರೀತಿ ಮಾಡಿಬಿಟ್ರೆ ತುಂಬಾ ಕಷ್ಟ ಆಗಿಬಿಡುತ್ತೆ ವೆಯ್ಟ್ ಲಾಸ್ ಮಾಡಲಿಕ್ಕೆ. ಆದಷ್ಟು ನಾವು ತೂಕನ ಕಡಿಮೆ ಮಾಡ್ಕೋಬೇಕು ಅಂದಾಗ ಇನ್ನೂ 1/4% ನಮ್ಮ ಹೊಟ್ಟೆಯಲ್ಲಿ ತುಂಬಿಲ್ಲ, ಇನ್ನೂ ಖಾಲಿ ಬಿಟ್ಕೋಬೇಕು. ಜಾಸ್ತಿ ನೀರನ್ನ ಕುಡಿಯೋದಾಗಿರ್ಬೋದು, ಈ ರೀತಿ ನಾವು ದ್ರವಗಳ ಥರ ಅಂದರೆ ನೀರಿನ ಐಟಮ್ಸು, ಇವಾಗ ಸೂಪ್ ಜಾಸ್ತಿ ಕುಡಿಯೋದಾಗಿರ್ಬೋದು, ಈ ರೀತಿ ಕುಡಿದ್ರೆ ನಾವು ಅಷ್ಟು ವೆಯ್ಟ್ ಜಾಸ್ತಿ ಆಗೋದಿಲ್ಲ. ಅದನ್ನು ಬಿಟ್ಟು ನಾವು ಜಾಸ್ತಿ ಅನ್ನನ ತಿನ್ಬಿಡೋದಾಗಿರ್ಬೋದು, ರೈಸ್ ಐಟಮ್ನ ತಿನ್ಬಿಡೋದಾಗಿರ್ಬೋದು, ಈ ರೀತಿ ಎಲ್ಲ ತಿಂದಾಗಲೇ ನಮ್ಗೆ ಜಾಸ್ತಿ ಅದು ಕೊಬ್ಬಾಗಿ ಕನ್ವರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಕೂಡ ಇದೇ ಮಿಸ್ಟೇಕ್ನ ಮಾಡಿಬಿಟ್ಟೆ. ಅಂದರೆ 3 ಮಂತ್ ರೆಸ್ಟ್ ತಗೊಂಡು ಹಿಂದೆನೇ ನಾವು ಒಂದು ವೆಯ್ಟ್ ಲಾಸ್ ಜರ್ನಿನ 3 ಮಂತ್ವರೆಗೂ ಆರಾಮಾಗಿ ಒಂದು ಬಾಣತನ ಎಂಜಾಯ್ ಮಾಡಬೇಕು. ಯಾಕಂತಂದರೆ ನಮ್ಮ ಬಾಡಿ ತುಂಬಾ ಒಂಥರ ರಿಕವರ್ ಆಗಬೇಕು, ರೆಸ್ಟ್ ಬೇಕು, ಒಂಥರ ಚೆನ್ನಾಗಿ ನಾವು ರೆಸ್ಟ್ನ ಮಾಡಬೇಕು. 3 ತಿಂಗಳಾದಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸ್ವಲ್ಪ ಎಕ್ಸಸೈಸ್ ಮಾಡೋದಾಗಿರ್ಬೋದು. ನಾವು ಬಾಣತನದಲ್ಲೆಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಕಮ್ಮಿ ಮಾಡಿಬಿಡ್ತೀವಿ ಅಲ್ವಾ, ಎಲ್ಲನೂ ಅಮ್ಮ ಮಾಡಿಕೊಡ್ತಿರ್ತಾರೆ, ನಾವು ಆರಾಮಾಗಿ ಮಗು ನೋಡ್ಕೊಳ್ಳೋದಾಗಿರ್ಬೋದು, ಜಾಸ್ತಿ ಮಲ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡ್ತಿರ್ತೀವಿ. ಆದಷ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಕಮ್ಮಿ ಮಾಡಿಬಿಟ್ಟಿರ್ತೀವಿ, ಅದಕ್ಕೋಸ್ಕರ ವೆಯ್ಟು ಜಾಸ್ತಿ ಆಗಿಬಿಡುತ್ತೆ. ಒಂದು 60 to 70% ನಮ್ಮ ಊಟದಲ್ಲೇ ಕಂಟ್ರೋಲ್ ಮಾಡ್ಕೋಬೇಕು ನಾವು. ಒಂದು 30% ನಾವು ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕು. ನಾನೇನು ಅಂತ ಅಂದರೆ ಸ್ವಲ್ಪ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಇವಾಗಲೂ ಕೂಡ ನಾನು ವಾಕಿಂಗ್ ಆಗಿರ್ಬೋದು, ಸೂರ್ಯ ನಮಸ್ಕಾರ ಮಿಸ್ ಮಾಡೋದಿಲ್ಲ, ಮಾರ್ನಿಂಗ್ ಟೈಮ್ ಮಾಡೇ ಮಾಡ್ತೀನಿ ನಾನು. ಈ ರೀತಿ ಒಂದು ಸ್ವಲ್ಪ ಎಕ್ಸಸೈಸ್ ಆಗಿರ್ಬೋದು, ಈ ರೀತಿ ಎಲ್ಲ ಮಾಡಿದಾಗ ನಮ್ಮ ವೆಯ್ಟ್ನ ಈಸಿಯಾಗಿ ಕಮ್ಮಿ ಮಾಡ್ಕೋಬೋದು. ನಾವೆಲ್ಲನೂ ಊಟದಿಂದನೇ ಕಡಿಮೆ ಮಾಡ್ಕೋತೀವಿ, ಇಲ್ಲಾಂದರೆ ಏನಾದರೂ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿತೀವಿ, ಅದರಿಂದ ಕಮ್ಮಿ ಆಗಿಬಿಡುತ್ತೆ. ಏನೂ ಎಕ್ಸಸೈಸ್ ಮಾಡ್ತಾನೆ ಸುಮ್ಮನೆ ಆರಾಮಾಗಿ ಕೂತ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಕುಡಿಯೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಿಬಿಟ್ರೆ ನಾವು ನಿಜವಾಗ್ಲೂ ವೆಯ್ಟು ಕಮ್ಮಿ ಆಗೋದಿಲ್ಲ. ಆದಷ್ಟು ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಮಾಡಬೇಕು. ನಮ್ಮ ಬಾಡಿನ ಎಷ್ಟು ನಾವು ಆ್ಯಕ್ಟಿವ್ ಆಗಿ ಇಟ್ಕೋತೀವಿ, ಬೇಗ ಕೆಲಸ ಮಾಡೋದಾಗಿರ್ಬೋದು, ಫುಲ್ ಆ್ಯಕ್ಟಿವ್ ಆಗಿರೋದಾಗಿರ್ಬೋದು, ಈ ರೀತಿ ಎಷ್ಟು ನಮ್ಮ ಬಾಡಿಗೆ ಸ್ಟ್ರೈನ್ನ ಕೊಡ್ತೀವಿ ಅಷ್ಟು ಕೂಡ ನಾವು ಈಸಿಯಾಗಿ ವೆಯ್ಟ್ ಲಾಸ್ ಆಗ್ತೀವಿ. ಅದನ್ನು ಬಿಟ್ಟು ನಾವು ಎಲ್ಲ ಈಸಿಯಾಗಿ ಆಗಬೇಕು, ಒಂದೇನೋ ಒಂದು ಡಿಟಾಕ್ಸ್ ಡ್ರಿಂಕ್ನ ಕುಡಿದ್ಬಿಟ್ರೆ ಈಸಿಯಾಗಿ ಕಮ್ಮಿ ಆಗಿಬಿಡುತ್ತೆ ಅಂತಂದರೆ ನಿಜವಾಗ್ಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನಾನಂತೂ ತುಂಬಾ 1 ವರ್ಷ ಆಯಿತು ನಾನು ವೆಯ್ಟ್ನ ಕಮ್ಮಿ ಮಾಡ್ಕೊಳ್ಳೋದು. ನನ್ನ ಫಸ್ಟ್ ವೆಯ್ಟ್ ಇದ್ದಿದ್ದು 85 kg ಇದ್ದೆ ನಾನು. ತುಂಬಾ ವೆಯ್ಟ್ ಜಾಸ್ತಿ ಆಗಿದ್ದೆ. ಆಟೋಮೆಟಿಕಲಿ ನಾವು ಇವಾಗ ಒಂದು 5 ದಿನದಲ್ಲಿ ಕಮ್ಮಿ ಆಗಿಬಿಡಬೇಕು ಆ ರೀತಿ ಎಲ್ಲ ನಂಗೆ ಗೊತ್ತಿಲ್ಲ. ಯಾಕಂತಂದರೆ ನಾವು ಲಾಂಗ್ ಟೈಮು ಒಂದು ಹೆಲ್ತಿಯಾಗಿ ಯಾವುದೇ ರೀತಿಯ ಹೆಲ್ತಿಯಾಗಿ ನಾವು ವೆಯ್ಟ್ ಲಾಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಪ್ರತಿದಿನ 1 ತಿಂಗಳಾದಮೇಲೆ ನಮಗೂ ಒಂದೊಂದು ಸ್ವಲ್ಪ ರಿಸಲ್ಟ್ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗೋದು. ಆಮೇಲೆ ನಮಗೊಂಥರ ಗೊತ್ತಾಗ್ಬಿಡುತ್ತೆ, ಈ ರೀತಿ ಮಾಡಿದ್ರೆ ನಾನು ವೆಯ್ಟ್ ತುಂಬ ಈಸಿಯಾಗಿ ಕಮ್ಮಿ ಮಾಡ್ಕೋಬೋದು ಅಂತ ನಮಗೆ ಒಂದು ಪ್ಲ್ಯಾನಿಂಗ್ ಅನ್ನೋದು ಸಿಕ್ಬಿಡುತ್ತೆ. ಲಾಂಗ್ ಟೈಮ್ ಜರ್ನಿನೇ ನಮಗೆ ಪರ್ಮನೆಂಟಾಗಿ ಉಳಿಯೋದು. ಇವಾಗ ನಾವು ಮಧ್ಯದಲ್ಲಿ ಬರೀ ಡಿಟಾಕ್ಸ್ ಡ್ರಿಂಕ್ನೇ ಕುಡ್ಕೊಂಡು ಸಣ್ಣ ಆಗಿಬಿಟ್ಟಿದ್ದೀವಿ ಅಂದರೆ, ಏನಾದರೂ ಮಧ್ಯೆ ತಿಂತಿದ್ದೀವಿ, ಅದನ್ನು ಸ್ವಲ್ಪ ಒಂದು 2 ದಿನ ಬಿಡ್ತೀವಿ, ಆ ರೀತಿ ನಾವು ಡಯಟ್ ಪ್ಲ್ಯಾನ್ ಅಂತ ಅಂದರೆ ಪುನಃ ನಾವು ವೆಯ್ಟ್ ಜಾಸ್ತಿ ಆಗಿಬಿಟ್ಟಿರ್ತೀವಿ. ಆ ರೀತಿ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಒಂದು ಕಂಟಿನ್ಯೂಸ್ ಆಗಿ ನಮ್ಮ ಹೆಲ್ತ್ ರೂಟೀನ ಚೇಂಜ್ ಮಾಡಿಕೊಂಡ್ರೆ, ಇವಾಗ ಶುಗರ್ನ ಕಮ್ಮಿ ಮಾಡ್ಕೊಳ್ಳೋದಾಗಿರ್ಬೋದು, ಆದಷ್ಟು ಸ್ವೀಟ್ನ ಕಡಿಮೆ ಮಾಡಲೇಬೇಕು. ಇವಾಗ ಒಂದು ತಿಂಗಳು ಚಾಲೆಂಜ್ ತೊಗೊಂಡು ನೋಡಿಬೇಕಂದ್ರೆ ನಾವು ಶುಗರ್ನ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ರೆ ಎಷ್ಟು ನಮ್ಮ ಬಾಡಿಲಿ ವೆಯ್ಟ್ ಕಮ್ಮಿ ಆಗುತ್ತೆ ಆಟೋಮೆಟಿಕಲಿ ಅಂದರೆ ನಮಗೆ ಒಂಥರ ಗೊತ್ತಾಗ್ಬಿಡುತ್ತೆ. ಶುಗರ್ನ ಕಟ್ ಮಾಡೋದಾಗಿರ್ಬೋದು, ಈ ರೀತಿ ಜಂಕ್ ಫುಡ್ನ ತಿಂದನೇ ಇರೋದಾಗಿರ್ಬೋದು, ಬೇಕ್ರಿ ಐಟಮ್ಸ್ನ ಸ್ವಲ್ಪ ಅಂದರೆ ಅವಾಯ್ಡ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ನಾವು ಆದಷ್ಟು ಮಾಡ್ಕೊಂಡು ಹೋದರೆ ಒಂದು ಈಸಿಯಾಗಿ ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೋಬೋದು. ನಾನು ಕೂಡ ಸ್ವಲ್ಪನೂ ಎಕ್ಸಸೈಸ್ ಮಾಡ್ದೇ ಬರೀ ಡಿಟಾಕ್ಸ್ ಡ್ರಿಂಕ್ನೇ ಕುಡ್ಕೊಂಡು ಯಾವುದೇ ರೀತಿ ವೆಯ್ಟ್ ಲಾಸ್ ಮಾಡಲಿಲ್ಲ. ನಾನು ಸ್ವಲ್ಪ ಎಕ್ಸಸೈಸ್ನು ಮಾಡ್ತಿದ್ದೆ. ವಾಕಿಂಗ್ ಅಂತೂ ಬೆಸ್ಟು. ನಾವೆಷ್ಟು ವಾಕಿಂಗ್ ಮಾಡ್ತೀವಿ ಅಷ್ಟು ಕೂಡ ಚೆನ್ನಾಗಿ ವೆಯ್ಟ್ನ ಕಡಿಮೆ
ಮಾಡ್ಕೋತೀವಿ. ಫಸ್ಟು ನಾನು ಪಾರ್ಕೆಲ್ಲ ಹೋಗಿ ವಾಕ್ ಮಾಡ್ತಿದ್ದೆ, ಬಟ್ ಇವಾಗ ಏನು ಅಂತ ಅಂದರೆ ಮನೆ ಮುಂದೆನೇ ಟೆರಸ್ ಮೇಲೆ ವಾಕ್ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಮನೆ ಮುಂದೆನೇ ಒಂದು ಸ್ವಲ್ಪ ಜಾಗ ಇದೆಯಲ್ಲ ಅಲ್ಲೇ ವಾಕ್ ಮಾಡ್ಕೋತೀನಿ. ಈ ರೀತಿ ಇತ್ತು ನಂದು ವೆಯ್ಟ್ ಲಾಸ್ ಜರ್ನಿ. ಯಾರಿಗಾದ್ರೂ ತುಂಬ ಕಷ್ಟ ಆಗ್ತಿದೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾವ ರೀತಿ ನಂದು ಈಸಿಯಾಗಿ ನನ್ನ ಫುಡ್ ಐಟಮ್ಸ್ ಆಗಿರ್ಬೋದು ಯಾವ ರೀತಿ ಮಾಡ್ಕೋತಿದ್ದೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಈಸಿಯಾಗಿ ನಾವು ವೆಯ್ಟ್ನ ಕಮ್ಮಿ ಮಾಡ್ಕೋಬೋದು. ಅಂದರೆ ಯಾವಾಗಲೂ ನಾವು ವೆಯ್ಟ್ ಕಡಿಮೆ ಮಾಡ್ಕೋತಾ ಇದ್ದೀವಿ ಅಂದರೆ ಆವಾಗ ನಮಗೆ ತಿನ್ನಬೇಕು ಅಂತ ಜಾಸ್ತಿ ಅನಿಸೋದು. ಆದಷ್ಟು ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದನ್ನು ಬಿಟ್ಟು ಒಂದು ಹೆಲ್ತಿ ರೂಟೀನ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಒಂದು ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋಣ ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾವು ಆಟೋಮೆಟಿಕ್ಕಾಗಿ ಒಂದು 15 ದಿನ ಸ್ಟಾರ್ಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟು ನಾವೇ ಒಂದು ಹೆಲ್ತಿಯಾಗಿ ಅಂದರೆ ಈ ರೀತಿ ಇದ್ದರೆ ನನಗೆ ವೆಯ್ಟ್ ಕಮ್ಮಿ ಆಗುತ್ತೆ, ನಾನು ಕೂಡ ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ಊಟದಿಂದನೇ ಸ್ವಲ್ಪ ಒಂದು 60-70% ಊಟದಿಂದನೇ ಕಂಟ್ರೋಲ್ ಮಾಡ್ಕೋಬೇಕು. ಒಂದು ಸ್ವಲ್ಪ ತಿನ್ನೋದಾಗಿರ್ಬೋದು, ಅಂದರೆ ಒಂದೇ ಸಲ ತಿನ್ಬಿಡೋದಾಗಿರ್ಬೋದು. ಇವಾಗ ಬೆಳಗ್ಗೆ ತಿಂತಿದ್ದೀವಿ ಅಂತ ಅಂದರೆ ಬೆಳಗ್ಗೆ ಸ್ವಲ್ಪ ಲೈಟಾಗೆ ತಿನ್ನೋದು, ಮಧ್ಯಾಹ್ನ ಟೈಮು ಒಂದು ಸ್ವಲ್ಪ ಜಾಸ್ತಿ ಅಂತ ಅಂದರೆ ರೈಸ್ ಐಟಮ್ನಾಗಿರ್ಬೋದು. ರೈಸ್ನ ಬಿಟ್ಟು ನಾನೇನು ವೆಯ್ಟ್ ಲಾಸ್ ಮಾಡಿಲ್ಲ, ನಾನು ಕೂಡ ರೈಸ್ ಎಲ್ಲ ತಿಂತಿದ್ದೀನಿ. ಅದ್ರ ಮಧ್ಯೆ ಈ ರೀತಿ ಒಂದೊಂದು ಸ್ವಲ್ಪ ತಿನ್ಕೊಂಡು ಒಂದು ಹೆಲ್ತಿಯಾಗಿ ಜಾಸ್ತಿ ನಾವು ಪ್ರೋಟೀನ್ ಅಂಶ ತಿನ್ನೋದಾಗಿರ್ಬೋದು, ಈ ರೀತಿ ಎಲ್ಲ ತಿನ್ಕೊಂಡು ಹೋದರೆ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ನ ಮಾಡ್ಬೋದು. ನನ್ನ ವೆಯ್ಟ್ ಲಾಸ್ ಜರ್ನಿನೂ ಕೂಡ ಅಂದರೆ ನಾವು ಯಾವ ರೀತಿ ತಗೋತೀವಿ ಅದ್ರ ಮೇಲೆ ಒಂದು ಕಷ್ಟ ಅನಿಸಿದ್ರೆ ಕಷ್ಟವಾಗೇ ಇರುತ್ತೆ, ಈಸಿ ಅನಿಸಿದ್ರೆ ಈಸಿಯಾಗಿ ನಾವು ತುಂಬಾ ಈಸಿಯಾಗಿ ನಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೋಬೋದು. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಯಿತಾ ಅಂದರೆ ಲೈಕ್ ಮಾಡಿ. ಯಾರಿಗಾದ್ರೂ ನಾನು ವೆಯ್ಟ್ ಲಾಸ್ ಯಾವ ರೀತಿ ಕಮ್ಮಿ ಮಾಡಿಕೊಂಡೆ ಫುಡ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ.